ಮಿಸ್ ಆಗೈತೆ. ಹುಡುಗಿನ ಎಲ್ಲಿದ್ರು ಪತ್ತೆ ಮಾಡಿಕೊಡ್ಬೇಕು. ಪೊಲೀಸ್ ಕಂಪ್ಲೇಂಟ್ ಆಗೈತೆ. ಕಾಣೆಗೆ ಎಷ್ಟು ದಿನ ಆಗಿದೆ? ತಿಂಗಳಾಗೈತಿ. ಕಂಪ್ಲೇಂಟ್ ಎಲ್ಲ ಆಗೈತಾ? ಯಾವ ಸ್ಟೇಷನಿಗೆ ಕೊಟ್ಟಿದ್ದೀರಾ? ಕಳಂಬಲ ಸ್ಟೇಷನಿಗೆ ಕೊಟ್ಟಿದ್ದೀರಾ? ಪೊಲೀಸ್ನವ್ರು ಏನು ಹೇಳಿರು? ನಾವು ಹುಡುಕ್ತಾ ಇದೀವಿ ಕಣಮ್ಮ ಅಂತ ಹೇಳಿರಾ? ಬೆಂಗಳೂರಿನಲ್ಲಿ ಪ್ರೇಯಸಿಯನ್ನ ಕೊಂದು ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಹೆಬ್ಬಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ತಿಂಗಳು 8ರಂದು ಹೆಬ್ಬಗೋಡಿ ಸಮೀಪದ ತಿರುಪಾಳಿಯ ಕೆರೆಯಲ್ಲಿ ಅಂಜಲಿ ನಾಥ್ ಎನ್ನುವಾಕೆಯನ್ನ ಕೊಲೆ ಮಾಡಿದಂತಹ ಆರೋಪಿ ರತನ್ ದಾಸ್ ಎಸ್ಕೇಪ್ ಆಗಿದ್ದ. ಅಸ್ಸಾಂ ಮೂಲದ ಆರೋಪಿ ರತನ್ ದಾಸ್ ಪ್ರೇಯಸಿ ಅಂಜಲಿ ನಾಥ್ನನ್ನ ಕೆರೆ ಬಳಿ ಕರೆಸಿಕೊಂಡು ಲೈಂಗಿಕ ಕ್ರಿಯೆಗೆ ಸಹಕರಿಸುವಂತೆ ಒತ್ತಾಯಿಸಿದಂತೆ. ಇದಕ್ಕೆ ಒಪ್ಪದೆ ಮದುವೆ ಮಾಡಿಕೊಳ್ಳುವಂತೆ ಅಂಜಲಿ ದುಂಬಾಲು ಬಿದ್ದಿದ್ದಕ್ಕೆ ಉಸಿರುಗಟ್ಟಿಸಿ ಕೊಂದು ಕೆರೆಯ ಜೊಂಡು ಹುಲ್ಲಿನಲ್ಲಿ ಎಸೆದು ಪರಾರಿಯಾಗಿದ್ದ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನೇ ಕೊಲೆ ಮಾಡಿದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಆರೋಪಿ ರತನ್ ದಾಸ್ನನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ ಒಂದು ಲೇಡೀಸ್ ಯಾರೋ ಒಟ್ಟಿಗೆ ಯೂತ್ಸ್ ಬಂದ್ಬಿಟ್ಟು ಹುಡುಗರು ಈ ಥರ ವಾಕ್ ಬಂದ ಹುಡುಗರು ಈ ಥರ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದ್ರು. ಬಾಡಿ ನೋಡ್ಬಿಟ್ಟು ಹಣ ಯಾರೋ ಡೆತ್ ಆಗಿದ್ದಾರೆ ಹಿಂಗೆ ಅಂತ ಹೇಳ್ಬಿಟ್ಟು ಲೇಡೀಸ್ ಜೆಂಟ್ಸ್ ಅಂತ ನಮಗೇನು ಗೊತ್ತಾಗಲಿಲ್ಲ ಯಾರಂತ ಯೂತ್ಸ್ ಅಂತ. ಅಲ್ಲಿ ಬಂದುಬಿಟ್ಟು ನಾವು ಸ್ಪಾಟಲ್ಲಿ ಏನು ನೋಡಿದಾಗ ನಾನೊಂದು ಗೊತ್ತಿರೋ ಅಂಥ ಲೋಕಲ್ ಅಣ್ಣಗೆ ಇನ್ಫಾರ್ಮ್ ಮಾಡಿ ಅವ್ರ ಕಡೆ ಇದ್ದ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಇದ್ದ ಪೊಲೀಸರು ಬಂದುಬಿಟ್ಟು ಇಲ್ಲಿ ಅದು ಯಾರು ಏನು ಡೆತ್ ಆಗಿರೋದಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡಿ ಇದನ್ನು ಮಾಡಿ. ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಸಮೀಪ ಈಚರ್ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗೃಹೋಪಯೋಗಿ ವಸ್ತುಗಳನ್ನು ಸಾಗಿಸುತ್ತಿದ್ದ ಲಾರಿಯಲ್ಲಿ ಇಂಜಿನ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕ ಹಾಗೂ ನಿರ್ವಾಹಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ವರುಣನ ಅಬ್ಬರ ಶುರುವಾಗಿದೆ. ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಆಗ್ತಾ ಇದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಮಧ್ಯಾಹ್ನದವರೆಗೆ ಬಿಸಿಲು ಶೆಕೆಯಿಂದ ಕಂಗಾಲಾಗಿದ್ದ ಜನ ಮಧ್ಯಾಹ್ನದ ನಂತರ ಮೋಡ ಕವಿದ ವಾತಾವರಣದಲ್ಲಿ ಮಳೆಯಾಗಿದ್ದು ಖುಷಿ ತಂದಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಹುಬ್ಬಳ್ಳಿ ಜನ ತಂಪಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ಬಿರು ಬಿಸಿಲಿಗೆ ಕಂಗಾಲಾಗಿದ್ದ ಜನತೆ ಮಳೆಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಾಗಲಕೋಟೆಯ ಘಟಪ್ರಭಾ ನದಿಗೆ 1.60 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ ನೀಡಲಾಗಿದೆ. ನಾಳೆ ಹಿಡಕಲ್ ಜಲಾಶಯದಿಂದ ನೀರು ಹರಿಯಲಿದೆ. ಕುಡಿಯುವ ನೀರಿಗಾಗಿ ಮಾತ್ರ ನೀರು ಬಳಕೆ ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇನ್ನು ಕೃಷಿಗೆ ನೀರು ಬಳಕೆ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ನದಿ ತೀರದ ರೈತರ ಪಂಪ್ಸೆಟ್ ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಹೆಸ್ಕಾಂಗೆ ಸೂಚನೆ ನೀಡಲಾಗಿದೆ. ಪ್ರಧಾನಿ ಮೋದಿ ಮಿತವ್ಯಯಕ್ಕೆ ಕರೆ ನೀಡಿದ ಹಿನ್ನೆಲೆ ಕೇಂದ್ರ ಸಚಿವ ವಿ ಸೋಮಣ್ಣ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ನಿಂದ ಸ್ವಾಮಿ ವಿವೇಕಾನಂದ ಸ್ಟೇಷನ್ವರೆಗೆ ಮೆಟ್ರೋ ಪ್ರಯಾಣ ಮಾಡಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣಗೆ ಸಂಸದ ಪಿಸಿ ಮೋಹನ್ ಸಾಥ್ ಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ನಿಂದ ರೈಲ್ವೆ ನಿಲ್ದಾಣದವರೆಗೂ ಇವಿ ಬೈಕ್ನಲ್ಲಿ ಪ್ರಯಾಣ ಮಾಡಿದ್ರು. ಇನ್ನು ನಿನ್ನೆ ವಿಜಯೇಂದ್ರ ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರು. ಇನ್ನು ಬಿಜೆಪಿ ನಾಯಕರ ಮೆಟ್ರೋ ಸಂಚಾರಕ್ಕೆ ಪ್ರಿಯಾಂಕ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಬರೀ ನಾಟಕ. ದಿನ ಮೆಟ್ರೋ ಹತ್ತಿದ್ರೆ ನಾವು ಒಪ್ತೀವಿ. ಒಬ್ಬ ಮಂತ್ರಿ ಮೆಟ್ರೋ ಹತ್ತೋದು, ಮತ್ತೊಬ್ಬ ಬೈಕ್ ಹತ್ತೋದು, ಪ್ರತಿದಿನ ಬಿಎಂಟಿಸಿ ಬಸ್ ಹತ್ಲಿ ನೋಡೋಣ. ನಮ್ಮ ಶಕ್ತಿ ಯೋಜನೆಯನ್ನ ಬೇಕಾದ್ರೆ ಉಪಯೋಗ ಪಡೆದುಕೊಳ್ಳಿ ಅಂತ ಕುಟುಕಿದ್ದಾರೆ. ಎಲ್ಲ ಕಡೆ ಸಮಸ್ಯೆ ಇದ್ರೆ ಒಪ್ಕೊಳಕ್ಕೇನು ನಿಮಗೆ? ಒಪ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಡೋಕ್ಕೇನಿದೆ ನಿಮಗೆ? ಸುಮ್ಮನೆ ಇದು ಸೈಕಲ್ ಹತ್ತೋದು, ಒಬ್ಬ ಮಂತ್ರಿ ಇನ್ನೊಬ್ಬ ಮಂತ್ರಿ ಬೆಳಗಾವಲ್ಲಿ ಬಿಡೋದು, ಇನ್ನೊಬ್ಬ ಮಂತ್ರಿ ಮೆಟ್ರೋ, ಇನ್ನೊಬ್ಬರ ನಾಯಕರು ಮೆಟ್ರೋ ಹತ್ತೋದು. ದಿನ ಹತ್ತಿರಿ, ದಿನ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಪಾಪ ವಿಜಯೇಂದ್ರ ಅವರು ಮೆಟ್ರೋ ಹತ್ತ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀವಿ. ಮೆಟ್ರೋ ತೊಗೊಂಡಿದ್ರೆ ಸಂತೋಷ, ದಿನ ತೊಗೊಳ್ಳಿ, BMTC ತೊಗೊಳ್ಳಿ, ಎಲ್ಲ ಬೇರೆ BJP ಎಲ್ಲ ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಆದರೆ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಅಂತ ನಾವು ಕೇಳ್ತಾ ಇರೋದು. ಎಲ್ಲ
ಪ್ರಧಾನಿ ನರೇಂದ್ರ ಮೋದಿ ಪೆಟ್ರೋಲ್ ಡೀಸೆಲ್ ಬಳಕೆ ಮಿತವಾಗಿರಲಿ ಎಂದು ದೇಶದ ಜನರಿಗೆ ಮನವಿ ಮಾಡಿದ್ರು. ಈ ಹಿನ್ನೆಲೆ ಮೋದಿ ಆದೇಶದಂತೆ ರಾಜಸ್ಥಾನದ ಉಪಮುಖ್ಯಮಂತ್ರಿ ದಿಯಾ ಕುಮಾರಿ ಸರ್ಕಾರಿ ವಾಹನ ಬಿಟ್ಟು ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ಜೈಪುರ ರೈಲ್ವೆ ನಿಲ್ದಾಣದಿಂದ ಅಜ್ಮೀರ್ಗೆ ರೈಲಿನಲ್ಲಿ ತೆರಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಮಾತನಾಡಿದ್ದು, ಕೇಂದ್ರ ಸರ್ಕಾರದ್ದು ಇದೇನು ಹೊಸದೇನಲ್ಲ, ಚುನಾವಣೆ ಮುಗಿದ ಬಳಿಕ ಬೆಲೆ ಏರಿಕೆ ಮಾಡುವಂತದ್ದು ಬಿಜೆಪಿಯ ಸ್ಟ್ರಾಟಜಿ. ದರ ಏರಿಕೆಯನ್ನ ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡಬೇಕು. 6 ತಿಂಗಳಿಗೊಮ್ಮೆ ಬೆಲೆ ಏರಿಕೆ ಮಾಡ್ತಿದ್ದಾರೆ. ಯಥಾಸ್ಥಿತಿಗೆ ತರುವಂತಹ ಕೆಲಸ ಆಗಬೇಕು. ಕೇಂದ್ರ ಸರ್ಕಾರದ ದರ ಏರಿಕೆ ಬಗ್ಗೆ ಜನ ತೀರ್ಮಾನ ಮಾಡಬೇಕು ಅಂದ್ರು. ಸರ್ಕಾರ ನಿಯಂತ್ರಣ ಮಾಡಬೇಕು. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಬಂದಿದ್ರಿ ಇದು. ಬೇರೆ ದೇಶದಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಇದೆ. ಆದರೆ ಇಲ್ಲಿ ಅದನ್ನು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡೋಂಥದ್ದು ಪ್ರಯತ್ನ ಆಗ್ತದೆ. ಈಗಾಗಲೇ ಬರಗಾಲ ಬೀಳ್ತದೆ, 6 ತಿಂಗಳೆಲ್ಲ ಸ್ಟೋರ್ ಮಾಡಿರಿ ಫುಡ್ ಅಂತ ಹೇಳುವಂಥ ಪ್ರಯತ್ನ ಆಗ್ತದೆ. ಒಂದು ವಾತಾವರಣ ನಿರ್ಮಾಣ ಮಾಡೋಂಥ ಪ್ರಯತ್ನ ಆಗ್ತದೆ. ಅದು ಕೇಂದ್ರ ಸರ್ಕಾರದಿಂದ ನಿಯಂತ್ರಣ ಮಾಡೋಕ್ಕೂ ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ ಅವರು. ಇದೇನು ಹೊಸದಲ್ಲ ರೈ, ಸುಮಾರು 2-3 ದಿನ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಲೆ ಏರಿಸಿದ್ದನ್ನು ನಾವು ನೋಡಿದ್ವಿ ಈ ದೇಶದಲ್ಲಿ. ಸೊ ಅದು BJP ಅವರ ಒಂದು ಸ್ಟ್ರಾಟಜಿ. ಯಾವಾಗಲೂ ಚುನಾವಣೆ ಆದ ತಕ್ಷಣ ಮಾಡೇ ಮಾಡ್ತಾರೆ. ಸರ್ಕಾರದ ಮಟ್ಟದಲ್ಲಿ ಬೆಂಗಾವಲು ವಾಹನವನ್ನ ಕಡಿತ ಮಾಡೋ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಒಂದು ಬೆಂಗಾವಲು ವಾಹನ ತಡೆಯೋದು, ಸೈಕಲ್ ಹತ್ತೋದು, ಮೆಟ್ರೋ ಹತ್ತೋದು ಸರಿಯಲ್ಲ. ಮೋದಿ ಅವರು ಸಮಸ್ಯೆ ಇದೆ ಅಂತಾರೆ. ಹರ್ದೀಪ್ ಸಿಂಗ್ ಪುರಿ ಸಮಸ್ಯೆ ಇಲ್ಲ ಅಂತಾರೆ. ನಾವು ಯಾರ ಮಾತನ್ನ ನಂಬಬೇಕು ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಕಡೆ LPG ತೊಂದರೆ ಇಲ್ಲ, ಕಚ್ಚಾ ತೈಲ ತೊಂದರೆ ಇಲ್ಲ ಅಂತಾನೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವೇಳೆ ಸಂಪುಟ ಬದಲಾವಣೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಆ ಸಂಪುಟ ಬದಲಾಗುತ್ತೋ ಇಲ್ವೋ ಅನ್ನೋದನ್ನ AICC ಅಧ್ಯಕ್ಷರನ್ನೇ ಕೇಳಿ ಅಂತ ಹೇಳಿದ್ರು. ಮೋದಿ ಅವರು ಏನೇ ಸಮಸ್ಯೆ ಇದೆ ಅಂತಾರೆ, ಹರ್ದೀಪ್ ಸಿಂಗ್ ಪುರಿ ಅವರು ಬಂದು ಈ ಸಮಸ್ಯೆ ಇಲ್ಲ ಅಂತಾರೆ, ಆತಂಕ ಪಡೋದು ಬೇಡ ಅಂತಂದರೆ ಯಾರು ಮಾತು ನಂಬೋದು? ಮೋದಿಯವ್ರು ಮಾಡುವಂಥ ಅವಾಂತರಗಳಿಗೆಲ್ಲ, ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಸಿಗೆಲ್ಲ ನಾಗರಿಕರೇ ಹೊರೆ ಹೊತ್ತಬೇಕು ಅಥವಾ ರಾಜ್ಯ ಸರ್ಕಾರಗಳು ಹೊರೆ ಹೊತ್ತಬೇಕಾ? ಇಲ್ಲಿವರೆಗೂ ನೀವು ನೋಡಿ, ಡಿಮಾನಿಟೈಸೇಷನ್ ಮಾಡಿದ್ರ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಕರೋನಾ ಸಂದರ್ಭದಲ್ಲಿ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಇಂಡಿಯಾ ಚೈನಾ ಇದು ಮಾಡಿದಾಗ ನೀವು ಯಾವುದು ಚೈನೀಸ್ ಪದಾರ್ಥ ಉಪಯೋಗ ಮಾಡಬಾರ್ದು, ಇಂಪೋರ್ಟ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾಗರಿಕರ ಮೇಲೆ ಭಾರ ಬಿತ್ತ. ಇಂಡಿಯಾ ಪಾಕಿಸ್ತಾನ ಯುದ್ಧ ಇದ್ದಾಗ ನಾಗರಿಕರ ಮೇಲೆ ಭಾರ ಬಿತ್ತ. ಆರ್ಥಿಕವಾಗಿ ಇವ್ರು ಏನೇ ಡಿಸಿಷನ್ ತೊಗೊಂಡ್ರು ಯಾವಾಗಲೂ ಹೊರೆ ಹೊತ್ತೋದು ನಾಗರಿಕರ ಜವಾಬ್ದಾರಿನೇ ಆಗುತ್ತೆ. ಮತ್ತು ಇವ್ರು ಏನು ಮಾಡ್ತಾ ಇದ್ದಾರೆ? ಕತೆ ಕಾಯ್ತಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐನಿಂದ ತನಿಖೆ ಚುರುಕುಗೊಂಡಿದೆ. ಪುಣೆಯ ಉಪನ್ಯಾಸಕಿ ಮನೀಷಾ ಮಾಂಧರೆಯನ್ನ ತೀವ್ರ ವಿಚಾರಣೆಯ ನಂತರ ಸಿಬಿಐ ಬಂಧಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ತಜ್ಞರ ಸಮಿತಿಯಲ್ಲಿದ್ದಂತಹ ಬಯಾಲಜಿ ಶಿಕ್ಷಕಿ ಮನೀಷಾ ಮಾಂಧರೆ ವಿದ್ಯಾರ್ಥಿಗಳಿಂದ ಹಣ ಪಡೆದಿರುವುದು ಬೆಳಕಿಗೆ ಬಂದಿದ್ದು 14 ದಿನ ಸಿಬಿಐ ಕಸ್ಟಡಿಗೆ ನೀಡಿ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಆದೇಶಿಸಿದೆ. ನೀಟ್ ಪರೀಕ್ಷೆ ಗೊಂದಲದಿಂದ ಮಕ್ಕಳ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಹಳ ದೊಡ್ಡ ದುರಂತ ಇದು. 22 ಲಕ್ಷ ವಿದ್ಯಾರ್ಥಿಗಳಿಗೆ ಮೋಸವಾಗಿದೆ. ಇದು ಆಕಸ್ಮಿಕವಾಗಿ ಆಗಿರೋದು ಅಲ್ಲ, ವ್ಯವಸ್ಥಿತವಾಗಿ ಆಗಿರೋದು. ಇದರಲ್ಲಿ ಬಿಜೆಪಿ RSS ನವರ ಕೈವಾಡವಿದೆ ಅಂತ ಆರೋಪಿಸಿದ್ದಾರೆ. ಯಾಕೆ ಇನ್ನೂ ಒಬ್ಬರು ರಾಜೀನಾಮೆ ಕೊಡ್ತಿಲ್ಲ? ವ್ಯವಸ್ಥಿತವಾಗಿ ಮಕ್ಕಳ ಭವಿಷ್ಯವನ್ನ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನರನ್ನ ಸಂಪುಟದಿಂದ ಕಿತ್ತು ಹಾಕಬೇಕು. ಅವರಿಗೆ ಸ್ವಲ್ಪನಾದರೂ ನಾಚಿಕೆ ಇದ್ರೆ ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಹಳ ದೊಡ್ಡ ದುರಂತ ಇದು. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಇದೇನೋ ಆಕಸ್ಮಿಕವಾಗಿ ಆದಿದ್ದಂತಲ್ಲ, ವ್ಯವಸ್ಥಿತವಾಗಿ ಆಗಿದ್ದು. ಆಮೇಲೆ ಇದರಲ್ಲಿ ಯಾರ್ಯಾರಿದ್ದಾರೆ? BJP ಅವರಿದ್ದಾರೆ, RSSನವ್ರು ಇದ್ದಾರೆ. ಈ ಪಾಲು ಯಾರಿಗೆ ಹೋಗ್ತಾ ಇದೆ ಇವರೇ? ಯಾಕೆ ಇನ್ನೂ ಒಬ್ಬರು ರಾಜೀನಾಮೆ ಕೊಟ್ಟಿಲ್ಲ? RSS BJP ಅವರ ನೆಕ್ಸಸ್ಸಿಂದ ಇದಾಗ್ತಾ ಇರೋದು. 22 ಲಕ್ಷ ಜನರಿಗೆ ಮೋಸ ಆಗಿದೆ.
ವ್ಯವಸ್ಥಿತವಾಗಿ ಇದನ್ನು ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ ಮಕ್ಕಳ ಭವಿಷ್ಯ. ಬಿ ಜೆ ಪಿಯವರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಪುಟದಿಂದ ಕಿತ್ತಾಕಬೇಕು. ಅವರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಅವರೇ ರಾಜೀನಾಮೆ ಕೊಡಬೇಕು. ಭಾಳ ನೀಟ್ ಪರೀಕ್ಷೆಯಲ್ಲಿ ಅಕ್ರಮದ ಹಿನ್ನೆಲೆ ಯೂತ್ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಸರ್ಕಾರವನ್ನ ಸರ್ಕಸ್ ಮಾಡಿ ಇಟ್ಟಿದ್ದಾರೆ ಅಂದಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ನರಕವನ್ನ ತೋರಿಸುತ್ತಿದ್ದಾರೆ. ಪೇಪರ್ ಲೀಕ್ ಆದಲ್ಲೆಲ್ಲ ಬಿಜೆಪಿ ಸರ್ಕಾರವೇ ಇದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿದ್ದು, ಭಾರತದಲ್ಲಿ ಇಷ್ಟು ದಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ನಡೀತಾ ಇತ್ತು, ಈಗ ಇಂಡಿಯನ್ ಪೇಪರ್ ಲೀಕ್ ನಡೀತಾ ಇದೆ. ರಾಜಸ್ಥಾನದ ಶಿಕ್ಷಣ ಸಚಿವರ ಆಪ್ತರು ಪೇಪರ್ ಲೀಕ್ ಹಿಂದೆ ಇದ್ದವರು. ನೀಟ್ ವಿಚಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. सरकार बनाने आए थे, सर्कस बनाकर रख दिया. अच्छे दिन की चाह ने देश के युवाओं को, देश के छात्रों के साथ उनको नर्क दिखाकर रख दिया. ये जो ಬಿಜೆಪಿಯವರು ಅವರ ಚೇಲಗಳನ್ನ ಅವರ ಹಿಂದಿರುವಂತ ಯುವ ನಾಯಕರನ್ನ ಬಿಟ್ಟಿದ್ದಾರೆ. ಈ ವಿಚಾರವನ್ನ ಯಾಕೆ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇಲ್ಲ? ರಾಘವ್ ಚಡ್ಡಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಅವರು ಮೊದಲು ನೀಟ್ ಬಗ್ಗೆ ಮಾತಾಡಲಿ. ಯಾರು ಯುವ ನಾಯಕಗಳಿದಾರಲ್ಲ, ನೀಟ್ ಬಗ್ಗೆ ಮೊದಲು ಮಾತಾಡಲಿ. ಮತ್ತು ಅವರ ಯಾರು ಈಗ ಸಮ್ಮಿಶ್ರ ಮಾಡ್ಕೊಂಡಿಲ್ಲ ಬಿಜೆಪಿಯವರು, ಅವ್ರುಗಳು ನೀಟ್ ಬಗ್ಗೆ ಮಾತಾಡಲಿ, ಸಮಸ್ಯೆಗಳ ಬಗ್ಗೆ ಮಾತಾಡಲಿ. ಬಿಜೆಪಿಯವರು ಅವರ ಚೇಲಗಳನ್ನ ಅವರ ಹಿಂದಿರುವಂತ ಯುವ ನಾಯಕರನ್ನ ಬಿಟ್ಟಿದ್ದಾರೆ. ಈ ವಿಚಾರವನ್ನ ಯಾಕೆ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇಲ್ಲ? ರಾಘವ್ ಚಡ್ಡಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಅವರು ಮೊದಲು ನೀಟ್ ಬಗ್ಗೆ ಮಾತಾಡಲಿ. ಯಾರು ಯುವ ನಾಯಕಗಳಿದಾರಲ್ಲ, ನೀಟ್ ಬಗ್ಗೆ ಮೊದಲು ಮಾತಾಡಲಿ. ಮತ್ತು ಅವರ ಯಾರು ಈಗ ಸಮ್ಮಿಶ್ರ ಮಾಡ್ಕೊಂಡಿಲ್ಲ ಬಿಜೆಪಿಯವರು, ಅವ್ರುಗಳು ನೀಟ್ ಬಗ್ಗೆ ಮಾತಾಡಲಿ, ಸಮಸ್ಯೆ. ಕರ್ನಾಟಕದಲ್ಲಿ ಎಸ್ಐಆರ್ಗೂ ಮುನ್ನವೇ ವಿವಾದ ಪಡೆದುಕೊಳ್ತಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಎಸ್ಐಆರ್ ಅನ್ನೋದು ಬಿಜೆಪಿ ಗೆಲ್ಲಿಸಲೆಂದು ಮಾಡಿರೋ ಡಿಸೈನ್. ಈ ಒಂದು ರೂಲ್ಸ್ ತಂದು ಯಾರನ್ನ ಬೇಕಿದ್ರೂ ಮತದಾನದ ಪಟ್ಟಿಯಿಂದ ತೆಗೆಯಬಹುದು. ಇದೊಂದು ಸಂಪೂರ್ಣ ಅಸಂವಿಧಾನಿಕ ಎಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಭ್ಯರ್ಥಿಯ ಹೆಸರನ್ನೇ ವೋಟರ್ ಲಿಸ್ಟ್ನಿಂದ ತೆಗೆದಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ನೋಡಿ, SIR ಅನ್ನೋದು ಭಾಳ ಸ್ಪೆಸಿಫಿಕ್ಕಾಗಿ ಬಿ ಜೆ ಪಿಗೆ ಗೆಲ್ಲಿಸ್ಲಿಕ್ಕಂತ ಡಿಸೈನ್ ಮಾಡೋದು. ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದ್ಬಿಟ್ಟು ಒಂದು ಹೊಸ ರೂಲ್ ತಂದು ಯಾರಿಗೆ ಬೇಕು ಅವರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿಬೋದು ಅಂದರೆ ಅದು ಸಂವಿಧಾನದ ಪರವಾಗಿ ನಡಿಬೇಕಾಗಿರುವಂಥ ನಡೀತಿದೆ ಅಂತ ಹೇಳೋಕ್ಕಾಗ್ತದೆ ನಾವು. ದಿಸ್ ಈಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಇದು ಏನಿದೆ, SIR ಅನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇರೋದು. ಯಾವ ಒಬ್ಬ ನಾಗರಿಕನಿಗೂ ಕೂಡ ತೊಂದರೆ ಆಗಲಾರ್ದಂಗೆ ಅವರ ಸಂವಿಧಾನಿಕ ಹಕ್ಕೇನಿದೆ ಮತದಾನದ್ದು, ಅವರಿಗೆ ಅವಕಾಶ. ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡ್ತಿದ್ದಂತೆ ಮತ್ತೆ ಕೇಸರಿ ಶಾಲು ವಿವಾದ ಮುನ್ನೆಲೆಗೆ ಬಂದಿದೆ. ಜೂನ್ನಲ್ಲಿ ಶಾಲೆ ಆರಂಭವಾಗ್ತಿದ್ದಂತೆ ಎಲ್ಲರಿಗೂ ಶಾಲು ವಿತರಣೆ ಮಾಡ್ತೇವೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕೇಸರಿ ಶಾಲನ ನಿಷೇಧ ಮಾಡಲು ಇವರ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಸರಿ ಶಾಲು ಹಾಕೋದು ನಮ್ಮ ಹಕ್ಕು, ನಮ್ಮ ಧರ್ಮ ಅಂತ ಯತ್ನಾಳ್ ಹೇಳಿದ್ದಾರೆ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವೆ. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲೆ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕ್ಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ಜೈ ಶ್ರೀರಾಮ್ ಅನ್ರಿ, ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಹಾಂ, ಮಿಸ್ಟರ್ ಎಕ್ಸ್ ಎಸ್, ಜೈ ಶ್ರೀರಾಮ್ ಮಸ್ತ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದಿದೆ. ತುಮಕೂರು ಸಮಾವೇಶದ ಬಳಿಕ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚಿಸುತ್ತೇವೆ ಎಂದು ಶಾಸಕ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹಿರಿಯ ಶಾಸಕರು ಈಗಾಗಲೇ ದೆಹಲಿಗೆ ಭೇಟಿ ನೀಡಿದ್ವಿ. ಈ ವೇಳೆ ಸಚಿವ ಸ್ಥಾನ ಕೇಳಿದ್ದೇವೆ. ಈಗ ಮತ್ತೆ ಸಾಧನಾ ಸಮಾವೇಶ ಬಳಿಕ ದೆಹಲಿಗೆ ಹೋಗ್ತೇವೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತೇವೆ ಅಂತ ಹೇಳಿದ್ದಾರೆ. ನಾವು ಸೇರಿದ್ದೇ ಸುಮಾರು 38ರಿಂದ 40 ಜನ ಸೇರಿದ್ವಿ. ಹೋಗಿದ್ದು
25 ಜನ ಹೋದ್ವಿ, ಆಮೇಲೆ 10 ಜನ ಅಲ್ಲಿ ಸೇರ್ಕೊಂಡ್ರು, ಈ ಥರ ಎಲ್ಲ ಆಯಿತು. ಅವಾಗಲೂ ಕೂಡ ಭೇಟಿ ಮಾಡಿ ಮನವಿಯನ್ನು ತಲುಪಿಸಿದ್ವಿ. ನಮ್ಮ ಮನೋಭಿಪ್ರಾಯ ಏನು ಅಂತಕ್ಕಂಥದ್ದು ವರಿಷ್ಠರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಈಗ ಮತ್ತೆ ಈ ಚುನಾವಣೆ ಕಳೀಲಿ ಅಂತಕ್ಕಂಥದ್ದನ್ನು ಒಂದು ಕಾಲಮಿತಿಯನ್ನು ಹಾಕಿದ್ರು. ಅದೆಲ್ಲ ಇನ್ನು ಅಧಿಕಾರ ಹಸ್ತಾಂತರ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಅದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಎಂದು ಶಾಸಕ ಜಯಚಂದ್ರ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ 4 ಜನರ ಮಧ್ಯೆ ಇರುವ ವಿಚಾರ, ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ. ಇನ್ನು ಸಿಎಂ ದೆಹಲಿಗೆ ಹೋದ್ರೆ ಡಿಸಿಎಂ ಕೂಡ ಹೋಗಬಹುದು. ಸಿಎಂ ವೀಕ್ ಆಗಿಲ್ಲ, ಅವರು ಅಧಿಕಾರ ಚೆನ್ನಾಗಿಯೇ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾಯಕತ್ವದ ವಿಚಾರದಲ್ಲಿ ನಾವು ಯಾರು ಕೂಡ ಧ್ವನಿ ಎತ್ತೋದು ಬರೋದಿಲ್ಲ. ಅದು ಪಕ್ಷದ ಆಂತರಿಕವಾಗಿರ್ತಕ್ಕಂಥದ್ದು, ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಏನು ತೀರ್ಮಾನ ಮಾಡ್ತಾರೆ, ಏನೇ ತೀರ್ಮಾನ ಮಾಡಿದ್ರು ತೀರ್ಮಾನ ನಾವು ಒಪ್ಪುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವರು ಹೇಳಿದ್ದಾರೆ, ದೆಹಲಿಗೆ ನಾನು ಹೋಗ್ತೇನೆ ಅಂತಕ್ಕಂಥ ಮಾತನಾಡಿದ್ದಾರೆ. ಸ್ವಾಭಾವಿಕವಾಗಿ ಡಿಸಿಎಂ ಡಿಕೆಶಿ ಸಿಎಂ ಆಗಬೇಕೆಂಬ ವಿಚಾರಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಯಾಕೆ ಆಗಬಾರ್ದು? ಅವರಿಗೆ ಆ ಸಾಮರ್ಥ್ಯ ಇದೆ. ಕಾಲ ಕೂಡಿ ಬಂದಾಗ ಸಿಎಂ ಆಗ್ತಾರೆ. ಪಕ್ಷ ಏನ್ ಹೇಳುತ್ತೋ ಅದನ್ನ ಡಿಕೆಶಿ ಅವರು ಮಾಡ್ತಾರೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕಲ್ವಾ? ಯಾಕೆ ಆಗ್ಬಾರ್ದು? ಹಾಗೆ ಆಗ್ತಾರೆ, ಅದರಲ್ಲೇ ಡೌಟೇ ಇಲ್ಲ. ಸಮಯ ಬರುತ್ತೆ, ಸಮಯ ಕಾಯ್ತಾ ಇದ್ದಾರೆ ಅಷ್ಟೇ. ಮುಹೂರ್ತ, ನಾವು ದೇವರನ್ನ ನಂಬಿರುವಂಥದ್ದು, ದೇವರು ಸರಿಯಾದ ಸಮಯದಲ್ಲಿ ಸಮಯವನ್ನು ಇಡ್ತಾರೆ ಅಂತ ನಂಬಿಕೆ ಇದೆ. ಆ ಸಮಯಕ್ಕೆ ಆಗ್ತಾರೆ. ಆ ಶಕ್ತಿ ಮತ್ತು ಆ ಚಾಣಕ್ಯತೆ ಅವರಲ್ಲಿ ಇದೆ. ಯಾಕಂದರೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ, ನಾನು ಲಕ್ಷಾಂತರ ಯುವಕರಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ಮಾದರಿ. ಡಿ ಕೆ ಶಿವಕುಮಾರ್ಗೂ ಅಥವಾ ಬೇರೆ ಪಕ್ಷದ ಲೀಡರ್ಗಳು ವ್ಯತ್ಯಾಸ ಏನು ಅಂತಂದರೆ, ಯಾರ ಹತ್ರ ಏನು ಇರಲ್ವಲ್ಲ ಅವನನ್ನು ಕರ್ಕೊಂಬಂದು ಲೀಡ್ರ್ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಸಿಎಂ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಬೃಹತ್ ಸಮಾವೇಶ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗವಹಿಸಿದ್ದಾರೆ. ಇದಕ್ಕೂ ಮುನ್ನ ಬೋಗಾದಿ ವೃತ್ತದಿಂದ ವೇದಿಕೆಯವರೆಗೆ ನಿಖಿಲ್ ರೋಡ್ ಶೋ ಮಾಡಿದ್ರು. ಈ ವೇಳೆ ಕಳಸ ಹೊತ್ತಂತಹ ನೂರಾರು ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದ್ರು. ಸದ್ಯ ಕಾರ್ಯಕ್ರಮಕ್ಕೆ ಸ್ವಪಕ್ಷದ ಶಾಸಕ ಜಿಟಿ ದೇವೇಗೌಡ ಗೈರಾಗಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದು, ಕುರುಬ ಸಮುದಾಯವನ್ನ ಒಂದೇ ಪಕ್ಷಕ್ಕೆ ಗುತ್ತಿಗೆ ಕೊಟ್ಟಿಲ್ಲ. ನಮ್ಮ ಕುರುಬ ಸಮಾಜದವರು ನನ್ನ ತಲೆಗೆ ಪೇಟ ಹಾಕಿದ್ದಾರೆ. ಕುರುಬ ಸಮುದಾಯದಿಂದ ಜೆಡಿಎಸ್ಗೆ ಬೆಂಬಲ ಇದೆ ಅನ್ನುವಂತಹ ಸಂದೇಶ ಸಿಕ್ಕಿದೆ ಅನ್ನೋ ಮೂಲಕ ಪರೋಕ್ಷವಾಗಿ ನಮಗೂ ಕುರುಬರ ಬೆಂಬಲ ಇದೆ ಅಂದಿದ್ದಾರೆ. ಮುಂದಿನ ಎಲೆಕ್ಷನ್ನಲ್ಲಿ ಜೆಡಿಎಸ್ 75 ಸೀಟ್ ಗೆಲ್ಲುತ್ತದೆ. 2028ರಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ ಪಾಲಾಗುತ್ತೆ ಅನ್ನುವ ಮೂಲಕ ಸಿದ್ದರಾಮಯ್ಯಗೆ ಎಚ್ಡಿಕೆ ಪರೋಕ್ಷ ಸಂದೇಶ ನೀಡಿದ್ದಾರೆ. ಇವತ್ತು ಈ ಸಂಕೇತ ಇದೆ ನನಗೆ. ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನು ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನು, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನು ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು, ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ನಾವು ಇವತ್ತು NDA ಮಿತ್ರಕೂಟದಲ್ಲಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯು ಕೂಡ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ 2028ರ ಫಲಿತಾಂಶದ ಬಳಿಕ ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತಕ್ಕಂಥ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ಪಕ್ಷದ ಯಾವುದೇ ನಾಯಕರಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದಕ್ಕೆ ಹೋಗೋದಿಲ್ಲ. ರಾಜ್ಯದ ಉದ್ದಗಲಕ್ಕೂ ಜನ ಕುಮಾರಣ್ಣವರ ಒಂದು ಅಲ್ಪ ಅವಧಿಯ ಒಂದು ಆಡಳಿತವನ್ನು ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಿರಂತರವಾಗಿ ನಾನೇನು ಕಂಡಿದ್ದೇನೆ. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿಯ ಬಯಕೆ ಅಲ್ಲ.
ಬೆಳಗಾವಿಯಲ್ಲಿ 4,500 ಕೋಟಿ ಅಕ್ರಮ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. 35,000 ಜನರು ಹಣ ಹೂಡಿಕೆ ಮಾಡಿದ್ದು, ಬಹುತೇಕ ಜನರು ಆನ್ಲೈನ್ನಲ್ಲೇ ಪೇಮೆಂಟ್ ಮಾಡಿದ್ದಾರೆ. 2,500 ಕೋಟಿಗೂ ಅಧಿಕ ಹಣ ಆನ್ಲೈನ್ ಮೂಲಕ ಹೂಡಿಕೆಯಾಗಿದೆ. ಇಷ್ಟು ದೊಡ್ಡ ಮೊತ್ತದ ಹಣ ಹೂಡಿಕೆಯಾದರೂ ಬ್ಯಾಂಕ್ನವರು ಸೈಲೆಂಟ್ ಆಗಿದ್ದಾರೆ. ಸದ್ಯ ಶಿವಾನಂದ ನೀಲಣ್ಣವರ್ ಬಳಸುತ್ತಿದ್ದ 4 ಅಕೌಂಟ್ ಫ್ರೀಸ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಹಣ ದುರುಪಯೋಗ ಪ್ರಕರಣ ಸಂಬಂಧ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಈ ವಿಚಾರವನ್ನ ಗಮನಕ್ಕೆ ತಂದಿದ್ದಾರೆ. 500 ಕೋಟಿ ಮೇಲಿರೋದಕ್ಕೆ ಸಿಐಡಿಗೆ ವರ್ಗಾವಣೆ ಮಾಡಿದ್ದೇವೆ ಎಂದಿದ್ದಾರೆ. ಯಾವುದೇ ಅನುಮತಿಯಲ್ಲದೆ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರೆ ಅಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು ಸಿಐಡಿಗೆ ವರ್ಗಾವಣೆ ಆಗಿದೆ. 5 crores. ಸೊ ಸಿಐಡಿ ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಕೋಸ್ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಇನ್ನು ಶಿವಾನಂದ ನೀಲಣ್ಣವರ್ ಬಂಧನ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿವಾನಂದ ನೀಲಣ್ಣವರ್ ಹೆಸರಿಗೆ ಪೊಲೀಸರು ಬಣ್ಣ ಬಳಸಿದ್ದಾರೆ. ಕಡೂರು ಪೊಲೀಸ್ ಠಾಣೆಗೆ ಶಿವಾನಂದ ನೀಲಣ್ಣವರ್ ಬೋರ್ಡ್ ಕೊಡುಗೆಯಾಗಿ ನೀಡಿದ್ರು. ಬೋರ್ಡ್ ಕೆಳಭಾಗದಲ್ಲಿ ಸಮಾಜ ಸೇವಕ ಶಿವಾನಂದ ನೀಲಣ್ಣವರ್ ಅಂತ ಬರೆಸಲಾಗಿತ್ತು. ಹೀಗಾಗಿ ಬೋರ್ಡ್ನ ಕೆಳಭಾಗದಲ್ಲಿ ನೀಲಣ್ಣವರ್ ಜಾಗಕ್ಕೆ ಸಹಾಯವಾಣಿ ಸಂಖ್ಯೆ ಹಾಕಲಾಗಿದೆ. ಶಿವಾನಂದ ನೀಲಣ್ಣವರ ಬಹುಕೋಟಿ ಹಣ ದುರುಪಯೋಗ ಪ್ರಕರಣದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ಸಿಕ್ಕಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ. ಇವೆಲ್ಲವೂ ಅಂತಿಮವಾಗಿ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕಿದೆ. ಕೋರ್ಟ್ನಲ್ಲಿ ಇರುವುದರಿಂದ ಹೆಚ್ಚು ಚರ್ಚೆಯ ಅವಶ್ಯಕತೆ ಇಲ್ಲ. ಸಿಐಡಿ ಅಧಿಕಾರಿಗಳು ಹೇಗೆ ತನಿಖೆ ಮಾಡಿ ಸಾಕ್ಷಿ ಆಧಾರ ಸಂಗ್ರಹಿಸುತ್ತಾರೆ, ಅದರ ಮೇಲೆ ಪ್ರಕರಣದ ಬಗ್ಗೆ ಗೊತ್ತಾಗುತ್ತೆ. ಆತನ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯ ಆಗಲಿದೆ ಎಂದಿದ್ದಾರೆ. ಅದು ನೋಡಬೇಕು, ಯಾಕಂದ್ರೆ ನಾವು ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ಅವ್ರಿಗೆ ಸಿಕ್ಕಂಥ ಸಾಕ್ಷಿ ಮತ್ತು ಮಾಹಿತಿ ಮೇಲೆ ಅವರು ಅದೆಲ್ಲ ಕೇಸ್ ಹಾಕುವಂಥದ್ದು ಎಲ್ಲ ಮಾಡಿದ್ದಾರೆ. ಮತ್ತು ಇವೆಲ್ಲ ಕೊನೆಗೆ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮುಂದಿನ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ನೋಡಿಕೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಬೆಳಗಾವಿಯಲ್ಲಿ ಬಹುಕೋಟಿ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಮಿಷನರ್ ಭೂಷಣ್ ಬೊರಸೆ ಕೇಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬಹುಕೋಟಿ ವಂಚನೆಯ ಕೇಸ್ ಬಗ್ಗೆ ಶಿವಾನಂದ ನೀಲಣ್ಣವರನ್ನ ಬಂಧಿಸಲಾಗಿದೆ. ಈ ಪ್ರಕರಣದ ವ್ಯಾಪ್ತಿ ಅಂತರ ರಾಜ್ಯದವರೆಗೂ ಇದ್ದು 50 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಸಿಐಡಿ ಡಿಐಜಿ ಭೀಮಾಶಂಕರ ಗುಳೇದ್ ಬಂದು ನಮ್ಮ ಬಳಿ ಮಾಹಿತಿ ಪಡೆದಿದ್ರು. ನಾವು ಮಾಡಿರುವ ತನಿಖೆ ಅವರಿಗೆ ನೀಡಿದ್ದೇವೆ. ಅದರ ಆಧಾರದ ಮೇಲೆ ಸಿಐಡಿಗೆ ಕೇಸ್ ವರ್ಗಾಯಿಸಿದ್ದೇವೆ. ಸಿಐಡಿ ಡಿಐಜಿ ಭೀಮಾಶಂಕರ ಗುಳೇದ್ ಅವರು ಫಾರ್ಮಾಲಿಟಿ ಮುಗಿಸಿಕೊಂಡು ಹೋದ್ರು ಅಂತ ಹೇಳಿದ್ದಾರೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ ಜಿಲ್ಲೆ ಇದೆ, ಅಂತರ್ ರಾಜ್ಯ ಕೂಡ ಇದೆ ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ DG ಆ್ಯಂಡ್ IGP ಅವರಿಗೆ ಈ ಪ್ರಕರಣ CIDಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಅದರ ಆಧಾರದ ಮೇಲೆ ನಿನ್ನೆ ಮಾನ್ಯ DG ಆ್ಯಂಡ್ IGP ಅವರು ಈ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದು ಆದೇಶ ನೀಡಿದ್ದಾರೆ. ಇವತ್ತು DIGಯಿಂದ ಅಧಿಕಾರಿಗಳು ಈ ವಿಚಾರದಲ್ಲಿ ಇಲ್ಲಿ ಬಂದಿದ್ದಾರೆ. ಈಗ ನಮ್ಮ ತನಿಖಾ ನಾಳೆ ಕೇರಳಂ ಸಿಎಂ VD ಸತೀಶನ್ ಪದಗ್ರಹಣಕ್ಕೆ ಸಿದ್ಧತೆ ಭರದಿಂದ ಸಾಗಿದೆ. ತಿರುವನಂತಪುರಂನಲ್ಲಿರುವ ಸೆಂಟ್ರಲ್ ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. 6 ಬಾರಿ ಶಾಸಕರಾದ VD ಸತೀಶನ್ ನಾಳೆ ಕೇರಳಂದ 13ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪದಗ್ರಹಣಕ್ಕೆ ಹಲವು ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಬಗ್ಗೆ ನಟ ರಜನಿಕಾಂತ್ ಚೆನ್ನೈನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ವಿಜಯ್ ಮೇಲೆ ನನಗೆ ಯಾವುದೇ ಅಸೂಹೆ ಇಲ್ಲ. ಜನ ಸರ್ವಾನುಮತದಿಂದ ಟಿವಿಕೆಯನ್ನ ಗೆಲ್ಲಿಸಿದ್ದಾರೆ. ಎಂಜಿಆರ್ ಮತ್ತು NTR ಸಾಧನೆಗಿಂತ ಇದು ಅದ್ಭುತ ಸಾಧನೆ ಅಂತ ಹೇಳಿದ್ದಾರೆ. ಅಲ್ಲದೆ ಡಿಎಂಕೆ ನಾಯಕರನ್ನ ಭೇಟಿಯಾಗಿದ್ದ ಬಗ್ಗೆಯೂ ಸ್ಪಷ್ಟನೆ ನೀಡಿರುವ ರಜನಿ, ಕೇವಲ ಸ್ನೇಹದ ವಿಚಾರಕ್ಕೆ ಸ್ಟಾಲಿನ್ ಭೇಟಿ ಮಾಡಿದ್ದೆ ಅಷ್ಟೇ ಅಂತ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. எனக்கும் விஜய்க்கு ஒரு ஜெனரேஷன் கேப் கிட்டத்தட்ட 25 இயர்ஸ் டிஃப்ரென்ஸ். நான் முதலையே சொல்லியிருக்கேன், விஜய் என்ன பற்றி கம்பேர் பண்ணிட்டு அவருக்கு நான் சொல்லுறேன். சின்ன வயசுலேருந்து அவர் பார்த்துருக்கேன். அவர் CM ஆனதில் எனக்கு என்ன போகிறாங்க. ಹಾವೇರಿ ಜಿಲ್ಲೆಯ ಸವಣೂರು ತಾಂಡಾದಲ್ಲಿ 9 ವರ್ಷದಿಂದ ನೀರಿನ ಸಮಸ್ಯೆಗೆ ಒಂದೇ ದಿನದಲ್ಲಿ ಪರಿಹಾರ ಸಿಕ್ಕಿದೆ. ಶಿರಬಡಗಿ ತಾಂಡಾದ ಜನರಿಗೆ ಕೊನೆಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಕಳೆದ 9 ವರ್ಷಗಳಿಂದ ಬಂದ್ ಆಗಿದ್ದ RO ಪ್ಲಾಂಟ್ ಸಮಸ್ಯೆ ಬಗ್ಗೆ ನ್ಯೂಸ್ 18ನಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಇದರಿಂದ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ನಿನ್ನೆ ಅಧಿಕಾರಿಗಳ ಜೊತೆ ತಾಂಡಾಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಪರಿಶೀಲನೆ ನಡೆಸಿದ್ರು. ಇದೀಗ ಒಂದೇ ದಿನದಲ್ಲಿ RO ಪ್ಲಾಂಟ್ ರೆಡಿ ಮಾಡಿ ಶುದ್ಧ ನೀರು ಪೂರೈಕೆ ಮಾಡಲಾಗ್ತಿದೆ.
ಎರಡನೇ ದಿನ ನೆದರ್ಲ್ಯಾಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಡಚ್ ಡ್ಯಾಂಗೆ ಭೇಟಿ ನೀಡಿದ್ದಾರೆ. ಅತ್ಯಂತ ತಂತ್ರಜ್ಞಾನ ಆಧರಿಸಿ ನಿರ್ಮಾಣ ಮಾಡಿರುವ ಡ್ಯಾಂ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ನೆದರ್ಲ್ಯಾಂಡ್ ಜಲಸಂಪನ್ಮೂಲ ಕ್ಷೇತ್ರದಲ್ಲಿ ಜಾಗತಿಕ ಸಮುದಾಯವು ಸಾಕಷ್ಟು ಕಲಿಯಬೇಕಿದೆ. ಇಂದು ಬೆಳಗ್ಗೆ ನನಗೆ ಡ್ಯಾಂಗೆ ಭೇಟಿ ನೀಡಲು ಮತ್ತು ಆ ಯೋಜನೆಯ ಪ್ರಮುಖ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶ ಸಿಕ್ತು. ಪ್ರವಾಹ ನಿಯಂತ್ರಣ ಮತ್ತು ಒಳನಾಡಿನ ಜಲಮಾರ್ಗ ಜಾಲ ವಿಸ್ತರಣೆ ವಿಚಾರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಭಾರತಕ್ಕೆ ತರಲು ಯೋಜನೆಯಾಗಿ ಜೊತೆಯಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಮೇ 13ರಂದು ಹರ್ಮುಜ್ ಜಲಸಂಧಿ ದಾಟಿದ ಸಿಮಿ ಹೆಸರಿನ ಹಡಗು ಭಾರತಕ್ಕೆ ಬಂದು ತಲುಪಿದೆ. ದಿ ಮಾರ್ಷಲ್ ಐಸ್ಲ್ಯಾಂಡ್ಗೆ ಸೇರಿದಂತಹ ಎಲ್ಪಿಜಿ ಟ್ಯಾಂಕರ್ ಇದಾಗಿದ್ದು ಭಾರತಕ್ಕೆ ಸುಮಾರು 20,000 ಟನ್ ಎಲ್ಪಿಜಿಯನ್ನು ತುಂಬಿಕೊಂಡು ಬಂದಿದೆ. ಗುಜರಾತ್ನ ಕಚ್ ಬಂದರಿಗೆ ಬಂದು ತಲುಪಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2 ದಿನಗಳ ಚೀನಾ ಪ್ರವಾಸ ಮುಗಿಸಿ ನಿನ್ನೆಯಷ್ಟೇ ವಾಪಸ್ಸಾಗಿದ್ದರು. ಇದೀಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಚೀನಾಗೆ ಆಗಮಿಸಲು ವೇದಿಕೆ ಸಜ್ಜಾಗಿದೆ. ಈಗಾಗಲೇ ಚೀನಾದ ರಾಜಧಾನಿ ಬೀಜಿಂಗ್ಗೆ ರಷ್ಯಾದ ಟ್ರಾನ್ಸ್ಪೋರ್ಟ್ ವಿಮಾನ ಬಂದಿಳಿದಿದೆ. ಇಸ್ರೇಲ್ನ ಜೆರುಸಲೆಂ ನಗರದ ಪಕ್ಕದಲ್ಲೇ ಬೃಹತ್ ಸ್ಫೋಟವೊಂದು ಸಂಭವಿಸಿದ್ದು ಇಡೀ ಇಸ್ರೇಲಿ ಜನರು ಆಘಾತಕ್ಕೆ ಒಳಗಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಇದೊಂದು ಪ್ರಾಯೋಗಿಕವಾಗಿ ನಡೆಸಿರುವಂತಹ ಸ್ಫೋಟ. ಇದರಿಂದ ಯಾವುದೇ ಹಾನಿಯಾಗಿಲ್ಲ. ಸ್ಫೋಟ ಏಕಾಏಕಿ ಮಾಡಿರುವುದಲ್ಲ, ಮೊದಲೇ ಯೋಜನೆ ಮಾಡಿಕೊಂಡು ಈ ಪ್ರಯೋಗ ನಡೆಸಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇರಾನ್ ಜೊತೆಗೆ ನಡೀತಾ ಇರುವಂತಹ ಸಂಘರ್ಷದ ನಡುವೆ ಈ ಸ್ಫೋಟ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಬಿಹಾರದ ಪಾಟ್ನಾದಲ್ಲಿ ಒಟ್ಟು ಸಾವಿತ್ರಿ ಪೂಜೆ ವೇಳೆ ಅನಾಹುತವೊಂದು ನಡೆದಿದೆ. ಆಲದ ಮರದ ಸುತ್ತಲೂ ಸುತ್ತಿದ್ದ ದಾರಗಳು ಸುಟ್ಟು ಭಸ್ಮವಾಗಿವೆ. ಮಹಿಳೆಯರು ತನ್ನ ಗಂಡನ ಆಯಸ್ಸು ವೃದ್ಧಿಗಾಗಿ ಮಾಡುವ ಸಾಂಪ್ರದಾಯಿಕ ಪೂಜೆ ವೇಳೆ ಈ ಒಂದು ದುರ್ಘಟನೆ ನಡೆದಿದೆ. ಪೂಜೆ ವೇಳೆ ಸಾಂಪ್ರದಾಯಿಕ ಎಣ್ಣೆ ದೀಪಗಳನ್ನು ಹಚ್ಚಿದ್ರು. ಆಗ ಏಕಾಏಕಿ ಒಣಗಿದ್ದ ಮರದ ಬಳ್ಳಿಗಳು ಹಾಗೂ ಸುತ್ತಮುತ್ತಲ ದಾರಕ್ಕೆ ಬೆಂಕಿ ಹೊತ್ತಿಕೊಂಡಿದೆ. ಮಹಿಳೆಯರು ಗಾಬರಿಯಿಂದ ಓಡಿದ್ದು ಕೂಡಲೇ ಬೆಂಕಿ ನಂದಿಸಲಾಗಿದೆ. ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ತಮಿಳುನಾಡಿನ ಆರಾಧ್ಯ ದೈವ ಕೊರಗಜ್ಜನಿಗೆ ಹರಕೆ ಕೋಲ ತೀರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೆಂಜರಪದವು ಕೊರಗಜ್ಜ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಂದುಕೊಂಡ ಕೆಲಸಗಳು ನೆರವೇರದ ಹಿನ್ನೆಲೆಯಲ್ಲಿ ನಟಿ ಹರಕೆ ಪೂರ್ಣಗೊಳಿಸಿದ್ದಾರೆ.